रमेश कत्ती हे अनेक वर्षांपासून DCC बँकेचे संचालक होते. निवडणूक तेच लढवायचे. आमच्या पॅनलमधून उमेदवार निवडणुकीत उतरणार आहेत असे आमदार भालचंद्र जारकीहोळी यांनी सांगितले. गुरुवारी हुक्केरी येथे पत्रकारांशी बोलताना ते म्हणाले की अण्णासाहेब जोल्ले आणि आम्ही मिळून निवडणूक लढवणार आहोत. अण्णासाहेब निप्पाणीमध्ये निवडणूक लढवत आहेत. ಇಲ್ಲ ಮಾಡಿ ನೋಡಿ. ಈಗ ರಮೇಶ್ ಕತ್ತಿ ಅವರು ಇಷ್ಟು ವರ್ಷ ಭಾಳ ವರ್ಷ ಅವರು ಶುಗರ್ ಫ್ಯಾಕ್ಟ್ರಿ DCC ಬ್ಯಾಂಕ್ ಡೈರೆಕ್ಟರ್ ಅದಾರೆ. ಸೊ ಅವರು ಪ್ರಯತ್ನ ಮಾಡೋದು ನಾವು ಮಾಡವ್ರೆ. ರಾಜೇಂದ್ರ ಪಾಟೀಲ್ ಹೊಸ ಕ್ಯಾಂಡಿಡೇಟು. ಸೊ ಒಳ್ಳೆ ಅಭ್ಯರ್ಥಿ ವೋಟ್ ಕೊಡ್ಲತ್ತೇಳಿ ಈಗ ನಾವು ಅಣ್ಣಾಸಾಹೇಬ್ದಲ್ಲಿ ನಾವು ಇನ್ನೊಂದು 2-3 ದಿವಸದಿಂದ ಎಲ್ಲ DCC ಬ್ಯಾಂಕ್ನಾಗೂ ನಾವು ಶುರು ಮಾಡ್ತೀವಿ. ಇಲೆಕ್ಟ್ರಿಕ್ ಸೊಸೈಟಿ ನಮ್ಮದು ಅಂದರೆ ನಮ್ಮ BJP ನಮ್ಮ ಮಂದಿ ಅದಾರು, ನಾವು ಅವ್ರಿಗೆ ಹೇಳ್ತೀವಿ. ಈಗ AB ಪಾಟೀಲ್ ಅರ್ಧ ಮಂದಿ ಕಾಂಗ್ರೆಸ್ ಅಂತಂದು ಅವ್ರು ಮಾಡತ್ತಾರೆ ಪ್ರಚಾರ. ರಮೇಶ್ ಕತ್ತಿ ಅವರು BJP ಅಂತ. ಈಗ ನಾವು ನಮ್ಮ ಕಡೆ ಅಣ್ಣಾಸಾಹೇಬ್ದಲ್ಲಿ ನಾವು BJP ಮಂದಿ ನಾವು ಪ್ಲಸ್ ಕಾಂಗ್ರೆಸ್ ಅಂತ ನಾವು ಚುನಾವಣೆ ಮಾಡ್ತೀವಿ. ABದು ಮಾಡ್ತೀವಿ, ಇಲೆಕ್ಷನು DCC ಬ್ಯಾಂಕ್ದು ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಅವ್ರು ಮಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ, ಇನ್ನೂ ಬರ್ತೀನಿ ನಂತರ ಜೊಲ್ಲೆಯವ್ರು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬರ್ತಾ ಇಲ್ಲ ಅಂದರೆ ಅಣ್ಣಾಸಾಹೇಬ್ ಜೊಲ್ಲೆಯವ್ರು ನಿಪ್ಪಾಣಿಗೆ ಅವ್ರದ್ದು ಬ್ಯಾಂಕ್ ಎಲೆಕ್ಷನ್ ಐತ್ರಿ, ಅಲ್ಲಿತ್ತು. ನಂದು ಯರಗಟ್ಟಿ ಸೌದತ್ತಿ ನಾಳೆ ನಾಡ್ದಾಗ ಅಲ್ಲೊಂದು 2 ಕೆಲಸ ಅವು ಮುಗಿದ ನಂತರ ಫ್ರೀ ಆದ ನಂತರ ಶಿಕ್ಷಕರ ದಿನಾಚರಣೆ ಮುಗಿಸ್ಕೊಂಡು ನಾವು ಡೆಫಿನೆಟಾಗಿ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಮತ್ತು DCC ಬ್ಯಾಂಕ್ ಎರಡೂ ಸೀರಿಯಸ್ ಆಗಿ ಮಾಡ್ತೀವಿ. ಇನ್ನು ಜನ ದೇವರ ಆಶೀರ್ವಾದ ಯಾರು ಮಾಡ್ತಾರೆ ಅವ್ರ ಅಧಿಕಾರ. ಚಂದ್ರರಾಜ್ ಹಟ್ಟಿಯವರು ಕಣದಿಂದ ನಿಲ್ಲಿಸಲಿಕ್ಕೆ ಏನು ಕಾರಣ? ಅದು ಸತೀಶ್ ಉಸ್ತುವಾರಿ ಮಂತ್ರಿ ಅವರು ಸತೀಶ್ ಜಾರಕಿಹೊಳಿ ಅವರು, ಚಂದ್ರರಾಜ್ ಹಟ್ಟಿಯವರು ಅವ್ರು ಏನೇನೋ ಡಿಸ್ಕಸ್ ಮಾಡಿದ್ದಾರೆ. ಅವ್ರಿಗೆ ಅಂದರೆ ಏನು ಡಿಸ್ಕಸ್ ಮಾಡಿದಾರು ಏನಾಗಿದೆ ನನಗೆ ಪೂರ್ತಿ ಗೊತ್ತಿಲ್ಲ. ಚಂದ್ರರಾಜ್ ಹಟ್ಟಿಯವರು ಯಾಕಂದರೆ ಉಸ್ತುವಾರಿ ಮಂತ್ರಿ ಅವ್ರು ಏನು ಹೇಳಿದಾರೆ ಆ ಪ್ರಕಾರ ನಾನು ಬಂದದ್ರು ಹಿಂಗೆ ತಕ್ಕೊಂಡ ತೇರವರು. ಸೊ ಅವ್ರವ್ರ ಮಧ್ಯದಲ್ಲಿ ಏನು ಚರ್ಚೆ ಆಗಿ ಯಾಕೆ ರಾಹುಲ್ ಜಾರಕಿಹೊಳಿ ಕಣಕ್ಕೆ ಇಳಿಸ್ತಾರೆ ಸರ್ ಬೆಳಗಾವಿ ಅಂದ್ರೆ ನೋಡೋಣ. ಈಗ ಯಾಕಂದ್ರೆ 2-3 ದಿವಸನಾಗ ಗೊತ್ತಾಗ್ತೈತೆ. ಯಾಕಂದ್ರೆ ಅಲ್ಲೂ ಒಂದು ಸಭೆ ಕರೆ ಅವರು ಬೆಳಗಾವಿ BJP ತಾಲೂಕದೆಲ್ಲ ಮಂದಿ ಮೀಟಿಂಗ್ ಕರೆದು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾರ ಹೆಸರು ಘೋಷಣೆ ಮಾಡಂತಾರೋ ಅವ್ರ ಹೆಸರು 2-3 ದಿವಸ 4 ದಿವಸ ಬೆಳಗಾವಿ ತಾಲೂಕದ ಕ್ಯಾಂಡಿಡೇಟ್ ಬಗ್ಗೆ ಕ್ಲಾರಿಟಿ ಬಂದ್ಬಿಡ್ತಾರೆ. ಸೌದಿ ಅವ್ರ ತಮ್ಮ ಜೊತೆಗೆ ಬರ್ತಾರೆ ಅಂತ ಹೇಳಿದ್ರು ಸರ್, ಎಲ್ಲೋ ಕಾಣ್ತಾ ಇಲ್ಲ ಸರ್. ಯಾಕೋ ನಿಮ್ಗೆ ಅವ್ರಿಗೆ ಏನು ಮತ್ತೇನಾದ್ರು ಇಲ್ಲ ಹೇಳಿ ಮೊದಲು ಜಾರಕಿಹೊಳಿ ಅವ್ರಿಗೆ ಹೋಗಿ ಅವ್ರು ನಾಟಕಕಾರ ಈಗ ಮೊದಲೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಹೊಂಟಿದ್ವಿ. ನಾನು ಮಾನ್ಯ ಲಕ್ಷ್ಮಣ ಸೌದಿಯವ್ರಿಗೆ ಏನು ನೀವು ಬಂದು ಒಂದು 2-3 ಕಡೆ ಬಂದುಬಿಟ್ರೆ ಕ್ಲಾರಿಟಿ ಬರ್ತಿತ್ತು. ಆಮೇಲೆ ಅವರು ಎಲ್ಲಿ ರಾಯಬಾಗು ಬರಲಿಲ್ಲ, ನಿಪ್ಪಾಣಿಗೆ ಬರಲ್ಲ, ಕಿತ್ತೂರು ಬೈಲುಗಳು ಅವರ ಮಗ ಅದರವರು ಚಿದಾನಂದ ಸೌದಿ ಅವರು ಬಂದಿಲ್ಲ, ಆಮೇಲೆ ಅವರು ಬರಲಿಲ್ಲ. ಸೊ ಅವರು ಈಗ ಅಂದರೆ ಅವ್ರು ಬೆಳಗ್ಗೆ ಅತನಿ ಕಾಗವಾಡ ಏನು ಮಾಡ್ತಿದ್ರು, ನಾವು ಅತನಿ ಕಾಗವಾಡ ಕಡೆ ಆ ಕಡೆ ತಲೆನ ಹಾಕಿದ್ವಿ. ಸರ್ ಅತನಿ ಕಾಗವಾಡ ತಮ್ಮ ಕ್ಯಾಂಡಿಡೇಟ್ ನಮ್ದು ಯಾವುದೂ ಇಲ್ಲ. ಶ್ರೀನಿವಾಸ್ ಪಾಟೀಲ್ ಅಲ್ಲ, ಅದು ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ನಾವು ಜೊತೆ ಅವ್ರ ಚರ್ಚೆನೂ ಮಾಡಿಲ್ಲ. ಸೊ ಅವರೇ ಹೋಗಿ ಸ್ವಯಂ ಘೋಷಣೆ ಮಾಡಿದರು. ನಮ್ಮ ಜೊತೆ ಶ್ರೀಮಂತ್ ಪಾಟೀಲ್ ಅವರು ಸಂಪರ್ಕ ಮಾಡಿದ್ದಾರೆ, ಮಹೇಶ್ ಕುಪ್ಪೇವರು ಮಾಡಿಲ್ಲ. ಈ ಸದ್ಯ ಮಟ್ಟಿಗೆ ನಾವು ಅತನಿ ಕಾಗವಾಡ ಬಗ್ಗೆ ಹೆಚ್ಚು ತಲೆ ಕೆಡಿಸೋದಿಲ್ಲ. ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡತ್ತು. ನಾ ಏನಿಲ್ಲ 12 ಸೀಟ್ ದೇವರ ಆಶೀರ್ವಾದ ಗೆಲ್ತೀವಿ. ಮುಂದಿನ 5 DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರು ನಮ್ಮ ಗುಂಪಿನಿಂದ ಆಗ್ತಾರೋ. ಮುಂದೆ ರೈತರಿಗೆ ಇನ್ನೂ ಒಳ್ಳೆಯ ಕೆಲಸ ಮಾಡ್ತಾರೆ. ಅಧ್ಯಕ್ಷರು ಲಿಂಗಾಯತರು, ಉಪಾಧ್ಯಕ್ಷರು ಲಿಂಗಾಯತರು ಮಾಡ್ತೀವಿ. ಅಪೆಕ್ಸ್ ಬ್ಯಾಂಕನ್ನು ಕಳಿಸೋದನ್ನು ಲಿಂಗಾಯತ ಕಳಿಸೋದು ಪ್ಲ್ಯಾನ್ ಮಾಡ್ತೀವಿ. ನಾವು ಮೇಜರ್ ಕಮ್ಯುನಿಟಿ ಲಿಂಗಾಯತ ಸಮಾಜ ಬಿಟ್ಟು ಮಾಡೋದಿಲ್ಲ. ಸುಮ್ಮನೆ ಅದನ್ನೆಲ್ಲ ಹೇಳತ್ತಾರೆ ಈ ಬ್ಯಾಂಕ್ ಹಂಗಾಗ್ತೈತೆ ಅಂತ. ನಾ ಏನಿಲ್ಲ ರೀ, ನಾವು ಜೊತೆ ಇದ್ದರೆ ಚಲೋ. ನಾವು ಬಿಟ್ಟು ಹೋದ ನಂತರ ಬ್ಯಾಕ್ ಶುರು ಮಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ನಾ ಏನಾರ ಅಧ್ಯಕ್ಷ ಉಪಾಧ್ಯಕ್ಷ ಲಿಂಗಾಯತ ಸಮಾಜ ಮಾಡ್ತೀವಿ, ಚಲೋ ಬ್ಯಾಂಕ್ ನಡೆಸ್ತೀವಿ. ರೈತರಿಗೆ ಇನ್ನೂ ಅವ್ರಿಗಿಂತ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. DCC बँकेचे अध्यक्ष उपाध्यक्ष हे लिंगायत समाजातीलच केले जातील असेही त्यांनी स्पष्ट केले. सचिन कांबळे, KMM मराठी, हुक्केरी.